ತಮಿಳುನಾಡಿಗೆ ಕಾವೇರಿ ನೀರು ಬಿಡುವಂತೆ ಆದೇಶವನ್ನ ಹೊರಡಿಸಿರದ ಹಿನ್ನೆಲೆಯಲ್ಲಿ ಇದೀಗ ಪ್ರತಿಭಟನೆಯ ಕಾವು ಕೂಡ ಹೆಚ್ಚಾಗ್ತಾ ಇದೆ. ಪ್ರತಿಭಟನೆ ತೀವ್ರತೆ ಪಡಿತಾ ಇದ್ದಂತೆಯೇ ಇದೀಗ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಡ್ಯ, ಮೈಸೂರು ಸೇರಿ ಹಲವು ಕಡೆ ಭಾರಿ ಪ್ರತಿಭಟನೆ ಆಗ್ತಾ ಇದೆ. ಪ್ರತಿಭಟನೆಯನ್ನ ಮಾಡಬೇಡಿ, ಒಂದು ಸರ್ವಪಕ್ಷ ಸಭೆಯನ್ನ ಕರೆದು ಅಂತಿಮ ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಕುರಿತ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುವಂತೆ ಆದೇಶವನ್ನ ಹೊರಡಿಸಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯ, ಮೈಸೂರು ಸೇರಿ ಹಲವು ಕಡೆ ಭಾರಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸಗಳು ಕೂಡ ಈ ಮುಖಾಂತರ ಆಗ್ತಾ ಇದೆ. ನಾಳೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಆ ಸಭೆಯಲ್ಲಿ ಕಾವೇರಿ ನೀರನ್ನ ಹರಿಸಬೇಕಾ ಬೇಡವಾ ಅನ್ನೋದರ ಕುರಿತು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆಯನ್ನ ಕೂಡ ನೀಡಲಾಗಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಒಂದು ಕಡೆ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾಳೆ ಸರ್ವಪಕ್ಷ ಸಭೆ ಇದೆ, ಯಾವುದೇ ಕಾರಣಕ್ಕೂ ನೀವು ಈ ಒಂದು ಕರ್ನಾಟಕ ಬಂದ್ ಅನ್ನುವಂತಹ ವಿಚಾರವನ್ನ ಮುಂದುವರಿಸಬೇಡಿ, ಕೈ ಬಿಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೈವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಸರ್ವಪಕ್ಷ ಸಭೆ ಬಳಿಕ ಮುಂದಿನ ತೀರ್ಮಾನವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಸಿಎಂ ಹೇಳ್ತಾ ಇದ್ದಾರೆ. ಯಾರು ಬಂದ್ ಮಾಡಬೇಡಿ ಅಂತ ಹೇಳಿ ಈ ಮುಖಾಂತರ ಡಿಕೆ ಶಿವಕುಮಾರ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡ್ತಾರಾ ಎಂಬುದೇ ಕುತೂಹಲಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಭಾರಿ ಮಳೆ ಆಗ್ತಾ ಇದ್ರೆ ನೀರನ್ನ ಹರಿಸೋದಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಅಭ್ಯಂತರವಿಲ್ಲ. CWMA ಏನ್ ಆದೇಶವನ್ನ ಹೊರಡಿಸಿದೆ ಆ ಆದೇಶವನ್ನ ನಾವು ಕೂಡ ಪಾಲನೆ ಮಾಡ್ತೀವಿ. 3,500 ಕ್ಯೂಸೆಕ್ಸ್ ನೀರನ್ನ ದಿನಂಪ್ರತಿ ಹರಿಬಿಡ್ತೀವಿ, ಯಾವುದೇ ಸಮಸ್ಯೆ ಇಲ್ಲ. ಕಾವೇರಿ ಜಲಾನಯನದಲ್ಲಿ ಮಳೆ ಕಡಿಮೆಯಾಗಿರುವಂತಹ ಹಿನ್ನೆಲೆಯಲ್ಲಿ KRS ಡ್ಯಾಂನಲ್ಲಿ ನೀರಿನ ಕೊರತೆ, ನೀರಿನ ಅಭಾವ ಅಥವಾ ತುಂಬಿಲ್ಲ. ಸೊ ಹಾಗಾಗಿ ತಮಿಳುನಾಡಿಗೆ ನೀರನ್ನ ಹರಿಸ್ಬಿಟ್ರೆ ನಾವ್ ಎಲ್ಲಿ ಹೋಗೋಣ ಅಂತ ಹೇಳಿ ಕಳೆದ 4-5 ದಿನಗಳಿಂದಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾನೆ ಇದೆ. ಸೊ ಹಾಗಾಗಿ ಮುಂದಿನ ದಿನ ಅಂದ್ರೆ ಈ 13ನೇ ತಾರೀಕು ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಕರೆಯನ್ನ ಕೂಡ ಕೊಡಲಾಗಿದೆ. ಡೇಟ್ ಅನ್ನ ಕೂಡ ಫಿಕ್ಸ್ ಮಾಡಲಾಗಿದೆ ಸಭೆಯನ್ನ ನಡೆಸಿ. ಬಟ್ ಆದರೆ ನಾಳೆ ಒಂದು ಸರ್ವಪಕ್ಷ ಸಭೆ ಇದೆ. ಈ ಒಂದು ಸರ್ವಪಕ್ಷ ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. CWMA ಆದೇಶವನ್ನ ನಾವು ಪಾಲನೆ ಮಾಡಬೇಕಾ ಬೇಡವಾ ಅಥವಾ ನೆಕ್ಸ್ಟ್ ವಾಟ್ ಅನ್ನುವಂತಹ ಪ್ರಶ್ನೆಗೆ ಈ ಸರ್ವಪಕ್ಷ ಸಭೆಯಲ್ಲಿ ಉತ್ತರ ಸಿಗುವಂತಹ ನಿರೀಕ್ಷೆಗಳು ಕೂಡ ರಾಜ್ಯದ ಜನತೆಗಿದೆ. ಇನ್ ಕೇಸ್ ನೀರನ್ನ ಹರಿಸದೆ ಹೋದರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮನವಿಯನ್ನ ಸಲ್ಲಿಕೆ ಮಾಡುವಂತಹ ಒಂದು ಆಪ್ಷನ್ ಇದೆ. ಆ ಒಂದು ಆಪ್ಷನ್ ಅನ್ನ ಯಾವ ರೀತಿಯಾಗಿ ಉಪಯೋಗವನ್ನ ಮಾಡಿಕೊಳ್ತಾರೆ ನಮ್ಮ ರಾಜ್ಯದ ನಾಯಕರು ಅಥವಾ ನಮ್ಮ ಸರ್ಕಾರ ಅನ್ನುವಂತಹ ಕುತೂಹಲ ರಾಜ್ಯದ ಜನರಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಬಟ್ ಆದ್ರೆ ನಿಮ್ ಪಾಡಿಗೆ ನೀವು ಸಭೆ ನಡೆಸ್ಕೊಳ್ಳಿ, ನಿಮ್ ಪಾಡಿಗೆ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಪ್ರತಿಭಟನೆಯನ್ನ ಮುಂದುವರಿಸಲಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ರೈತರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ನೋಡಿ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ, ಅದರಲ್ಲೂ ಮೈಸೂರು ಭಾಗಕ್ಕೆ. ಈ ಪ್ರತಿಭಟನೆಯ ಕಾವು ಮೋದಿ ಅವ್ರಿಗೂ ಕೂಡ ತಟ್ಟುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಹಾಗಿದ್ರೆ ಡಿಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು ಒಮ್ಮೆ ಕೇಳ್ತಾ ಹೋಗೋಣ ಬನ್ನಿ. 177 TMC
ಬಿಡಬೇಕು ಅಂತ ಹೇಳಿ ನಮ್ಗೆ ಆದೇಶ ಇದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒತ್ತನ್ನ ಕೊಟ್ಟಿದ್ದಾರೆ. ಆ ನ್ಯಾಯಾಲಯದ ತೀರ್ಪೇನು ನಮ್ಗೆ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ, 2 ರಾಜ್ಯಕ್ಕೂ ಅದೊಂದು ವರ. 2 ರಾಜ್ಯಕ್ಕೆ ಕಾಪಾಡಂತ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಿನ್ನೆ ಟೈಮ್ಸ್ ಆಫ್ ಇಂಡಿಯಾನಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೇರ್ ಇಂದ ಏನ್ ಅನುಕೂಲ ಆಗ್ತಾ ಇದೆ ಅಂತ ಹೇಳಿ, ಮತ್ತು ನೀವು ಯಾರೋ ನಿಮ್ಮ ಮೈಸೂರು ರಿಪೋರ್ಟರ್ ಕೂಡ ಅದ್ರ ಬಗ್ಗೆ ಒಂದು ವಿಶೇಷಣೆಯನ್ನ ಕೊಟ್ಟಿದ್ದಾರೆ. ಇವತ್ತು ನನ್ನ ಸ್ನೇಹಿತರುಗಳು, ಸಂಘಟನೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಎಲ್ಲರ ಹಕ್ಕು. ನಾವ್ ಯಾರು ಹೋರಾಟ ಕೂಡ ಬೇಡ ಅನ್ನೋದಿಲ್ಲ. ಆದ್ರೆ ಹೋರಾಟಕ್ಕೆ ಹಿನ್ನೆಲೆ ಇರಬೇಕು. ಬರೀ ಮಾಧ್ಯಮದ ಒಂದು ಆಸ್ತಿ ಆಗಬಾರ್ದು. ಸಾರ್ವಜನಿಕ ಬದುಕಿನಲ್ಲಿ ನಾವು ಗಮನ ಇಟ್ಕೊಳ್ಬೇಕು. ಯಾರ ಆಸ್ತಿ ಪಾಸ್ತಿಗಳಿಗೆ ತೊಂದರೆ ಆಗೋದಾದ್ರೆ ನ್ಯಾಯಾಲಯಗಳು, ಸರ್ಕಾರಗಳು ಯಾವ ಕಾರಣಕ್ಕೂ ಒಪ್ಪುವುದಿಲ್ಲ. ಅದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೇನೆ, ಇವೆಲ್ಲ ದಯವಿಟ್ಟು ಕೈ ಬಿಡಿ. ತಮಿಳುನಾಡಿಗೆ ಏನು